ವೀಕೆಂಡ್ ಅಭಿಮಾನಿಗಳ ಭೇಟಿ. ಸೊ ತುಂಬ ದಿನ ಆದಮೇಲೆ ಆ್ಯಸ್ ಯೂಶುವಲ್ ಅಭಿಮಾನಿಗಳು ದೊಡ್ಡ ಮನೆಗಳು ಅವಿನಾಭಾವ ಸಂಬಂಧ, ಆ ಭೇಟಿಯ ಸಂಭ್ರಮ ಅದನ್ನು ಹೆಂಗೆ? ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿ ಆಗುತ್ತೆ, ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿ ಆಗುತ್ತೆ. ಅಭಿಮಾನಿಗಳು ನೋಡಿದರೆ ಇದೇ ನಾವು ಬೆಳೆಸಿರೋ ನಂಟು ಅವ್ರ ಜೊತೆ ತುಂಬ ಖುಷಿ ಆಗುತ್ತೆ. ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವ್ರು ಎಲ್ಲೆಲ್ಲಿಂದನೋ ಬಂದು ಆಶೀರ್ವಾದ ಮಾಡೋಕ್ಕೆ ಬಂದವ್ರೆ. ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸ್ಪೆಷಲಿ ಅದೇ ಪೆಪ್ಪೆ ಸಿನಿಮಾ ತುಂಬ ಸ್ಪೆಷಲ್ ಆಗಿರುವಂಥದ್ದು. ವಿನಯ್ ಅವರ ಜರ್ನಿ ಕೂಡ ಮಾತನಾಡಿದ್ದು ತುಂಬ ಸರಿ. ಬಟ್ ಈ ಸಿನಿಮಾದ ವಿಚಾರವಾಗಿ ಮಾತಾಡೋದು, ನಾನು ಸಿನಿಮಾ ಹೆಚ್ಚಿಗೆ ನೋಡಿಲ್ಲ, ತುಣುಕುಗಳು ನೋಡಿದೆ ಅಲ್ಲಿ ಇಲ್ಲಿ. ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ. ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳಿದಂಗೆ ಆಗುತ್ತೆ, ಅದು ಮುಖ್ಯ ಆಗಲ್ಲ. ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ನೋಡಲಿ, ಅವ್ರು ಹರಿಸ್ಲಿ, ಹಾರೈಸಲಿ. ಆರಂಭದಲ್ಲಿ ಅದೇ ನೀವು ಹೆಂಗೆ ಸಜೆಸ್ಟ್ ಮಾಡ್ತಾ ಇದ್ರಿ ವಿನಯ್ ಅವರಿಗೆ, ಸಿನಿಮಾ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಪಾತ್ರಗಳ ಬಗ್ಗೆ ಆಗಿರ್ಬೋದು, ಇವಾಗ ಈ ಇಡೀ ಜರ್ನಿ ಅಂತ ಬಂದಾಗ ಹೆಂಗೆ ಅನ್ಸುತ್ತೆ? ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ, ನಾನು ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದ್ದೀನಿ. ಕತೆಗಳನ್ನೆಲ್ಲ ಅವರೇ ಆಯ್ಕೆ ಮಾಡ್ತಾರೆ, ಅವರೇ ಕೇಳ್ಕೊತಾರೆ. ಒಳ್ಳೊಳ್ಳೆ ಕತೆಗಳನ್ನೇ ನೋಡಿ, ನೀವು ಕಳೆದ ಪಿಕ್ಚರು ಈ ಪಿಕ್ಚರು ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ. ಪಾತ್ರಗಳ ಮೇಲೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲ. ಅಭಿಮಾನಿಗಳು ಹೊಸದೇನಲ್ಲ ಅಪ್ಪಾಜಿ, ಅಭಿಮಾನಿಗಳನ್ನ ಮನೆ ಹತ್ರ ನೋಡಿದಾಗ ಏನು ನೆನಪಾಗುತ್ತೆ ನಿಮಗೆ? ನಮ್ಮ ತಂದೆ ಹುಟ್ಟಿದಹಬ್ಬ ಆಚರಿಸಿದಾಗ, ಅಪ್ಪು ಅವರು ಹುಟ್ಟಿದಹಬ್ಬ ಆಚರಿಸಿದಾಗ ಜನ ಬರ್ತಿದ್ದಲ್ಲ, ಆ ಖುಷಿ. ಅವರು ಕಿರಿಸ್ತಾ ಇದ್ರೆ, ಜೈಕಾರ ಆಗ್ತಾಯಿದ್ರೆ ದೇವ್ರದ್ದು ಮಂತ್ರಗಳು ಕೇಳ್ದಂಗೆ ಆಗುತ್ತೆ. ನಮಗೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ, ಕಿವಿಗೆ ಒಂಥರ ಹಿಂಪಾಗುತ್ತೆ, ಮನಸ್ಸಿಗೆ ತುಂಬ ತಂಪಾಗುತ್ತೆ. ಪೆಪ್ಪೆ ಸಿನಿಮಾದಲ್ಲಿ ವಿನಯ್ ಅವರು ಅಂದರೆ ಒಬ್ಬ ಊರ ಕಾಯೋ ನಾಯಕನ ರೀತಿ ಒಂದು ಪಾತ್ರ ಇದೆ ಅನ್ನೋಂಥ ಮಾಹಿತಿ. ಸೊ ಹಾಗೆ ದೊಡ್ಡ ಮನೆಯನ್ನು ಯಾವತ್ತೂ ಕಾಯ್ತಾ ಇರುವಂಥ ಅಭಿಮಾನಿಗಳು, ಅದನ್ನು ಹೆಂಗೆ ನಿಮಗೆ ಶಕ್ತಿಯಾಗಿರುತ್ತೆ ಅಂತ? ಅದೇ ಶಕ್ತಿ ನಮಗೆ. ನಮ್ಮ ತಂದೆ ಅದಕ್ಕೆ ಒಂದೇ ಮಾತಲ್ಲಿ ಅವ್ರನ್ನ ದೇವ್ರುಗಳು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಇದಕ್ಕಿಂತ ದೊಡ್ಡದಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟೋದ್ರು. ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಒಂದು ಕಂಟೆಂಟ್ ನೋಡಿದ್ವಪ್ಪ ಪೆಪ್ಪೆ ಸಿನಿಮಾದಲ್ಲಿ ವಿನಯ್ ಅವರಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿರೋ ಪಾತ್ರಗಳೇ ಬೇರೆ ಇದೆ. ಅಂದರೆ ಇದು ಪಂಚ ಹಾಕ್ಕೊಂಡಿರುವಂಥ ಸೀನು, ಆ ಒಂದು ಎನ್ವಿರಾನ್ಮೆಂಟ್ ತುಂಬ ಕನೆಕ್ಟ್ ಆಗ್ತಿದೆ. ಪಂಚೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಅಪ್ಪಾಜಿ ಅವರು. ಸೊ ಅದನ್ನೇ ಹೆಂಗೆ ನೀವು ತಗೊಳ್ತೀವಿ? ಅದೇ ಮುಂದಿನ ದಿನಗಳಲ್ಲಿ ಅವನು ಒಪ್ಕೊಳ್ಳೋ ಕಥೆಗಳಲ್ಲಿ ವಿಭಿನ್ನತೆ ತೋರ್ಸೋಕ್ಕೆ ಏನೇನೋ ಕಷ್ಟಪಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ಹರಕೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಕೇಳ್ತೀನಿ ಅಷ್ಟೇ. ತಂದೆಗೆ ನಾನು ತುಂಬ ಮಕ್ಕಳ ಬಗ್ಗೆ ಹೊಗಳೋಕ್ಕೆ ಅಷ್ಟು ಇಷ್ಟಪಡಲ್ಲ. ಜನ ಎಷ್ಟು ಹೊಗಳಬೇಕು ಅದನ್ನು ನನ್ನ ಕಿವಿಗೆ ಬಿಡಬೇಕು. ವಿನಯ್, ಪೆಪ್ಪೆ ತುಂಬ ಸ್ಪೆಷಲ್ ಅನ್ನೋಂಥ ಕುತೂಹಲ ಅಂತ ಹುಟ್ಟಿಸಿದಂತೆ ಅಭಿಮಾನಿಗಳು ಈಗಾಗಲೇ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಭೇಟಿ ಮಾಡಿದ್ರಿ ಈ ವೀಕೆಂಡ್, ಸೊ ಅದ್ರ ಬಗ್ಗೆ ಮೊದಲೇ ಅದೇ ಇವತ್ತು ಸಾಯಂಕಾಲ 7 ಗಂಟೆಗೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ನಾವು ಅದನ್ನು ಮಾಲ್ ಆಫ್ ಏಷ್ಯಾ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀವಿ. ಸಾಕಷ್ಟು ಜನ ಅದಕ್ಕೆ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ಆಮೇಲೆ ಅದಕ್ಕೆ ಫ್ಯಾನ್ಸ್ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ, ಒಂದು ಊಟ ಮಾಡಿ, ಆಮೇಲೆ ಟ್ರೈಲರ್ ಬಗ್ಗೆ ಅವ್ರದ್ದು ಏನೇನು ರಿಯಾಕ್ಷನ್ ಇದೆ, ಆಮೇಲೆ ಸಿನಿಮಾ ಬಗ್ಗೆ ಅವ್ರದ್ದೇ ಏನೋ ಕುತೂಹಲ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಮೀಟ್ ಮಾಡಿದ್ವಿ. ಈಗಾಗಲೇ ತುಂಬ ಜನ ಫ್ಯಾನ್ಸ್ ಮೀಟ್ ಮಾಡಿದ್ರಿ, ಒಬ್ಬೊಬ್ರು ಒಂದೊಂದು ರೀತಿ ಕಂಟೆಂಟ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಇಷ್ಟ ಆಯಿತು ಅನ್ನೋಂಥ ಎಲಿಮೆಂಟ್ಸ್ ನಿಮ್ಗೆ ತಲುಪ್ತಾ ಇದೆ? ಅದೇ ಈಗ ಸದ್ಯಕ್ಕೆ ಸಾಕಷ್ಟು ಪೋಸ್ಟರ್ಗಳು ಬಿಟ್ಟಿದ್ದೀವಿ, ಆಮೇಲೆ ಒಂದಷ್ಟು ತುಣುಕುಗಳು ಬಿಟ್ಟಿದ್ದೀವಿ, ಮುಂಚೆ ಒಂದು ಟೀಸರ್ಗಳು ಬಿಟ್ಟಿದ್ದೀವಿ. ಸೊ ಎಲ್ಲರಿಗೂ ಈ ಸಿನಿಮಾದ ಲುಕ್ ಆ್ಯಂಡ್ ಫೀಲ್ ತುಂಬ ಇಷ್ಟ ಆಗಿದೆ, ಮ್ಯೂಸಿಕ್ ಇಷ್ಟ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀವಿ. ನಿಮಗೆ ಏನು ಚಾಲೆಂಜ್ ಇತ್ತು? ಈಗ ಸಿನಿಮಾ ಜನರನ್ನು ತಲುಪುವಂತ ಬಂದಿದೆ, ಸೊ ಅದ್ರ ಬಗ್ಗೆ ಮಾತಾಡೋದು. ಸರಿ, ನಿಮ್ಗೆ ಏನು ಚಾಲೆಂಜ್ ಇತ್ತು ಪಾತ್ರ ಒಪ್ಕೊಳ್ಳುವಂಥ ಸಂದರ್ಭದಲ್ಲಿ? ಅಂದರೆ ಚಾಲೆಂಜ್ಗಿಂತ ಇದೊಂಥರ ಹೊಸ್ತನ ಇತ್ತು ಕ್ಯಾರೆಕ್ಟರಲ್ಲಿ. ಯಾವತ್ತು ಈ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರಲಿಲ್ಲ. ಕಥೆನೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಇಡೀ ಟೀಮ್ ಇರ್ಬೋದು, ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ಸು, ಮ್ಯೂಸಿಕ್ ಡೈರೆಕ್ಟರು, DOP ಅವರು, ಹೀರೋಯಿನ್ನು. ಸೊ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು. ಎಲ್ಲರದ್ದು ಒಂದು ಮುಖ್ಯ ಪಾತ್ರ ಇದೆ ಸಿನಿಮಾದಲ್ಲಿ.
ಸೊ ಅದರಿಂದ ಸಿನಿಮಾ ಇವತ್ತು ತುಂಬಾ ಸ್ಪೆಷಲ್ ಸಂದರ್ಭ ಅಂದ್ರೆ ಸಹೋದರಿಬ್ರು ಜೊತೆ ನಿಂತು ತುಂಬಾ ದಿನ ಆದ್ಮೇಲೆ ಅಭಿಮಾನಿಗಳು ಭೇಟಿ ಮಾಡಿದ್ರು, ಯುವರಾಜ್ ಅವರು, ನೀವು. ಸೊ ಅಂದ್ರೆ ಬಾಲ್ಯದ ದಿನಗಳ ಜೊತೆಗೆ ಅಭಿಮಾನಿಗಳನ್ನ ಒಬ್ಬ ನಟರಾಗಿ ಭೇಟಿ ಮಾಡೋ ಹಂತಕ್ಕೂ ಕೂಡ ಬಂದಿರುವಂತ ಸಂದರ್ಭದಲ್ಲಿ ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ? ಅದೇ ಲೈಫ್ ಅಂದರೆ ಅದು ಚೇಂಜಸ್ ಆಗ್ತಾನೆ ಇರುತ್ತೆ. ಮುಂಚೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆಮೇಲೆ ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಒಂದಷ್ಟು ಏನಂದರೆ ಗೇಮ್ಸ್ಗಳು ಆಟ ಆಡಿದ್ವಿ. ಸೊ ಇವತ್ತು ಅಭಿಮಾನಿಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅದೊಂಥರ ಖುಷಿಯಾದ ಒಂದು ಸಂದರ್ಭ. ಸರ್, ರನ್ ಆಂಟನಿ ಟೈಮಿಂದ ಅಂದರೆ ಡೇ ಒನ್ನಿಂದಲೂ ಕೂಡ ಯುವ ಸರ್ ನಿಮ್ಮ ಒಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಇವತ್ತು ಕೂಡ ನಿಂತಿದ್ದಾರೆ. ಸೊ ಸಿನಿಮಾ ಆಯ್ಕೆ ವಿಚಾರದಲ್ಲೂ ಕೂಡ ಸ್ಕ್ರಿಪ್ಟಿಂಗ್ ಹಂತದಲ್ಲಿರುವಾಗ ಯುವ ಸರ್ ಏನಾದರೂ ಕೇಳ್ತಾರಾ, ಅಥವಾ ಸಿನಿಮಾ ಆಯ್ಕೆ ವಿಚಾರದಲ್ಲಿ ಅಪ್ಪಾಜಿ ಜೊತೆ ಡಿಸ್ಕಷನ್ ಮಾಡ್ತೀರಾ, ಅಥವಾ ಇಂಡಿವಿಜುವಲ್ ಡಿಸಿಷನ್, ಅಥವಾ ಹೇಗೆ ಅಂತ? ಅಂದರೆ ನಾನು ಸಹ ಮೊದಲು ಸಿನಿಮಾ ಕತೆ ಕೇಳ್ತೀನಿ. ಸೊ ನನಗೆ ಇಷ್ಟ ಆದಮೇಲೆ ಆ ಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ ಫ್ಯಾಮಿಲಿ ಜೊತೆ, ತಂದೆ ಜೊತೆ, ಗುರು ಜೊತೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನು ಅನಿಸುತ್ತೆ ಸಿನಿಮಾದ ಬಗ್ಗೆ, ಅವ್ರಿಗೇನು ಅನಿಸುತ್ತೆ ಕತೆ ಬಗ್ಗೆ ಅಂತ ಒಂದಷ್ಟು ನನಗೆ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ಅದನ್ನ ಕೇಳಿ ಒಂದು ಜೊತೆಗೆ ನನ್ನ ಫ್ರೆಂಡ್ಸು ಇರ್ತಾರೆ, ಒಂದಷ್ಟು ಜನ ಫ್ರೆಂಡ್ಸ್ನೂ ಕೇಳ್ತೀನಿ. ಆಮೇಲೆ ನನ್ನ ಹಳೆ ನಿರ್ದೇಶಕರ ಜೊತೆನೂ ಮಾತಾಡ್ತೀನಿ. ಸೊ ಎಲ್ಲರ ಜೊತೆ ಮಾತಾಡಿ ಆವಾಗ ನನಗೆ ತುಂಬ ಇಷ್ಟ ಆದಮೇಲೆ ಸಿನಿಮಾ ಸೆಲೆಕ್ಟ್ ಮಾಡ್ತೀನಿ.